ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗೆ ಒಂದು ಮಲಯಾಳಂ ಸಿನಿಮಾ ತುಂಬಾನೇ ಸದ್ದು ಮಾಡ್ತಾ ಇದೆ. ದಶಕಗಳ ಹಿಂದೆ ಪೊಲೀಸ್ ಸಿನಿಮಾಗಳಿಗೆ ಫೇಮಸ್ ಆಗಿದ್ದ ಮಲಯಾಳಂ ಚಿತ್ರರಂಗ ಇತ್ತೀಚೆಗೆ ಇಡೀ ದೇಶನೇ ತನ್ನತ್ತ ತಿರುಗಿ ನೋಡೋ ಹಾಗೆ ಮಾಡ್ತಾ ಇದೆ. ಸಾಕಷ್ಟು ಅತ್ಯುತ್ತಮ ಚಿತ್ರಗಳು, ಅವಾರ್ಡ್ ಚಿತ್ರಗಳು ತೆರೆ ಕಾಣ್ತಾ ಇವೆ. ಈ ವರ್ಷ ಮಲಯಾಳಂ ಚಿತ್ರರಂಗ 1000 ಕೋಟಿ ಕ್ಲಬ್ ಅನ್ನ ಸೇರಿರುವುದು ಅಲ್ಲಿನ ಇಂಡಸ್ಟ್ರಿಗೆ ತುಂಬಾನೇ ಖುಷಿಯನ್ನು ಕೂಡ ಕೊಡ್ತಾ ಇದೆ. ಅರೆ, ಇದೇನಿದು, ಯಾವತ್ತೂ ಇಲ್ಲದಿವತ್ತು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೋತಿದ್ದೀರೇನೋ? ನಾನು ಈ ವಿಷಯನ ಹೇಳೋದಕ್ಕೆ ಕಾರಣ ಅದೊಂದು ಸಿನಿಮಾ. ಮಲಯಾಳಂನಲ್ಲಿ ಇತ್ತೀಚೆಗೆ ಮಂಜುಮೆಲ್ ಬಾಯ್ಸ್ ಅನ್ನೋ ಒಂದು ಸಿನಿಮಾ ಬಂತು. ಆ ಸಿನಿಮಾದಲ್ಲಿ ನೈಸರ್ಗಿಕ ಗುಹೆಯೊಂದರಲ್ಲಿ ಕಂದಕಕ್ಕೆ ಬಿದ್ದ ಸ್ನೇಹಿತನನ್ನ ಸಾವಿನ ದವಡೆಯಿಂದ ಪಾರು ಮಾಡೋ ಚಿತ್ರಕಥೆಯನ್ನ ಹೊಂದಿದ ಸಿನಿಮಾ ಅದು. ನೈಜ ಘಟನೆಯನ್ನ ಆಧರಿಸಿ ಆ ಸಿನಿಮಾ ತೆಗೆದಿದ್ದಾರೆ. ಕೊಡೈಕೆನಾಲ್ನ ರುದ್ರ ರಮಣೀಯತೆಯನ್ನ ಅದು ಸಾರಿ ಹೇಳ್ತಾ ಇದೆ. ಯಾಕೆಂದ್ರೆ ಆ ಚಿತ್ರದಲ್ಲಿ ಬರೋ ಗುಣ ಕೇವ್ ಇದೆಯಲ್ಲ, ಅದು ತನ್ನ ರೌದ್ರತೆಗೆ, ನಿಗೂಢತೆಗೆ ಹೆಸರುವಾಸಿಯಾಗಿರುವ ಗುಹೆ. ಗೆಳೆಯರೆ, ನಾನಿಲ್ಲಿ ಆ ಸಿನಿಮಾದ ಬಗ್ಗೆ ನಿಮಗೆ ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಬದಲಾಗಿ ಆ ಗುಣ ಕೇವ್ ಬಗ್ಗೆ ಮತ್ತು ಯಾವುದಾದ್ರೂ ಪ್ರವಾಸಿ ತಾಣಕ್ಕೆ ಹೋದಾಗ ನಾವಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಕೊಡೈಕೆನಾಲ್ ಹೆಸರನ್ನ ಕೇಳದ ಪ್ರವಾಸ ಪ್ರಿಯರಿರೋದಕ್ಕೆ ಸಾಧ್ಯ ಇಲ್ಲ. ತಮಿಳುನಾಡಿನ ಈ ಗಿರಿಧಾಮ ಶತಮಾನಗಳ ಹಿಂದಿನಿಂದ ಕೂಡ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಅದರಲ್ಲೂ ಕರ್ನಾಟಕ, ಆಂಧ್ರ, ತಮಿಳುನಾಡು ಹಾಗೂ ಕೇರಳಗಳಿಂದ ಇಲ್ಲಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಪ್ರವಾಸಿಗರು ಬರ್ತಾರೆ. ಅದಕ್ಕೆ ಕಾರಣ ಇಲ್ಲಿನ ವೈವಿಧ್ಯತೆ. ಈ ಹಿಂದೆ ನಿಮಗೆ ಈ ಕೊಡೈಕೆನಾಲ್ನಲ್ಲಿನ ಮತಿಗೆಟ್ಟ ಶೋಲಾ ಕಾಡಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಆ ಕಾಡಲ್ಲಿ ವಿಚಿತ್ರವಾದ ಗಿಡ ಹೊಂದಿದೆಯಂತೆ. ಒಂದು ವೇಳೆ ಅಲ್ಲಿಗೆ ಹೋದವರೇನಾದರೂ ಅಪ್ಪಿತಪ್ಪಿ ಆ ಗಿಡದ ವಾಸನೆ ತಗೊಂಡು ಬಿಟ್ರೆ ಬುದ್ಧಿಗೆ ಮಂಕು ಕವಿದಂತಾಗಿ ದಾರಿ ತಪ್ಪಿ ಎಲ್ಲಂದರಲ್ಲಿ ಸುತ್ತೋದಕ್ಕೆ ಶುರು ಮಾಡ್ತಾರೆ. ಅವ್ರನ್ನ ರೆಸ್ಕ್ಯೂ ಮಾಡೋದು ಕೂಡ ತುಂಬಾ ಕಷ್ಟ ಅಂತ ಹೇಳಲಾಗತ್ತೆ. ಅಂಥ ಭಯಾನಕ ಕಾಡಿರೋ ಜಾಗದಲ್ಲಿ ಎಷ್ಟು ರಹಸ್ಯಗಳು ಹಾಗೆ ಉಳಿದು ಬಿಟ್ಟಿವೆಯೋ ಗೊತ್ತಿಲ್ಲ. ಅಂಥ ರಹಸ್ಯಗಳ ಪೈಕಿ ಈ ಗುಣ ಕೇವ್ ಅನ್ನೋದು ಕೂಡ ಒಂದು. ಈ ಗುಹೆ ಬಗ್ಗೆ ನೋಡೋದಕ್ಕೆ ಮುಂಚೆ ನಿಮಗೆ ಕೊಡೈಕೆನಾಲ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಕೊಡೈಕೆನಾಲ್ ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯಲ್ಲಿದೆ. ಇದು ಪಳನಿ ಹಿಲ್ಸ್ ನಲ್ಲಿ ಸುಮಾರು 2225 ಮೀಟರ್ ಎತ್ತರದಲ್ಲಿ ಕಂಡುಬರುತ್ತೆ. ಈ ಕೊಡೈಕೆನಾಲ್ ಅನ್ನೋ ಹೆಸರು ತಮಿಳಿನ ಮೂಲದ್ದಾಗಿದ್ದು ಗಿಫ್ಟ್ ಆಫ್ ಫಾರೆಸ್ಟ್ ಅಂತ ಇದರ ಅರ್ಥ. ಇದು ಪಶ್ಚಿಮ ಘಟ್ಟದ ಸಾಲಲ್ಲಿರೋದ್ರಿಂದ ಇಲ್ಲಿ ಕೂಡ ನೀಲಿ ಕುರುಂಜಿ ಹೂವುಗಳು ಕಂಡುಬರುತ್ತವೆ. 12 ವರ್ಷಗಳಿಗೊಮ್ಮೆ ಕಾಣಿಸುವ ಈ ಹೂವುಗಳ ಅಪರೂಪದ ಸೌಂದರ್ಯ ನೋಡುಗರನ್ನ ಇನ್ನಿಲ್ಲದ ಹಾಗೆ ಆಕರ್ಷಿಸುತ್ತೆ. ಈ ಕೊಡೈಕೆನಾಲ್ ಬಗ್ಗೆ ತಮಿಳು ಸಂಗಮ ಸಾಹಿತ್ಯದಲ್ಲಿ ಉಲ್ಲೇಖ ಇದೆ. ಅಲ್ಲದೆ ಪಳನಿ ಮುರುಗನ ಕಥೆಗಳಲ್ಲಿ ಕೂಡ ಈ ಕೊಡೈಕೆನಾಲ್ ಬಗ್ಗೆ ನಮಗೊಂದಷ್ಟು ಉಲ್ಲೇಖಗಳು ಸಿಗುತ್ತವೆ. ಬೆಟ್ಟದ ಮೇಲೆ ದಟ್ಟಡವಿಯ ನಡುವೆ ಇರೋ ಈ ಸ್ಥಳದಲ್ಲಿ ಮೊದಲಿಗೆ ಪಲಯರ್ ಅನ್ನೋ ಬುಡಕಟ್ಟು ಜನ ವಾಸ ಮಾಡ್ತಾ ಇತ್ತು. ಬೇಟೆಯಾಡ್ತಾ ಮಿಲೆಟ್ಗಳನ್ನ ಬೆಳೆದು ತಿಂತ ಜೇನು ಕೃಷಿ ಮಾಡ್ತಾ ಇದ್ದ ಈ ಬುಡಕಟ್ಟು ಇವತ್ತಿಗೂ ಕೂಡ ಅಲ್ಲಿ ನೋಡೋದಕ್ಕೆ ಸಿಗತ್ತೆ. ಭಾರತದಲ್ಲಿ ಬ್ರಿಟಿಷರು ಬರೋವರೆಗೆ ಈ ಸ್ಥಳ ಹೆಚ್ಚು ಜನರಿಗೆ ಗೊತ್ತಿರಲಿಲ್ಲ. ಆದ್ರೆ 1821ರಲ್ಲಿ ಬ್ರಿಟಿಷ್ ಲೆಫ್ಟಿನೆಂಟ್ BS ವಾರ್ಡ್ ಈ ಕೊಡೈಕೆನಾಲ್ಗೆ ಮೊದಲ ಬಾರಿಗೆ ಬರ್ತಾನೆ. ಅವನಿಗೆ ಈ ಪ್ರದೇಶ, ಇಲ್ಲಿನ ಪ್ರಕೃತಿ ಸೌಂದರ್ಯದ ಜೊತೆ ಇಲ್ಲಿನ ವಾತಾವರಣ ತುಂಬಾನೇ ಇಷ್ಟ ಆಯಿತು. ಹಾಗೆ ಅಲ್ಲಿದ್ದ 4000ದಷ್ಟು ಜನ ಅವನಿಗೆ ವಿಶೇಷವಾಗಿ ಕಾಣಿಸ್ಕೊಂಡ್ರು. ಹೀಗಾಗಿ ಈ ಪ್ರದೇಶವನ್ನ ಯಾಕೆ ನಾವು ಆಕ್ರಮಿಸಿಕೊಂಡು ಬಿಡಬಾರದು ಅನ್ನೋ ಯೋಚನೆಯೊಂದು ಅವನ ತಲೆಯಲ್ಲಿ ಓಡೋದಕ್ಕೆ ಶುರುವಾಯಿತು. ಅದಾದ್ಮೇಲೆ ಇಲ್ಲಿಗೆ ಬ್ರಿಟಿಷ್ ಅಧಿಕಾರಿಗಳು ಪದೇ ಪದೇ ವಿಸಿಟ್ ಮಾಡೋದಕ್ಕೆ ಶುರು ಮಾಡಿದ್ರು. 1862ರ ಹೊತ್ತಿಗೆ ಈ ಕೊಡೈಕೆನಾಲ್ಗೆ ಅಮೆರಿಕನ್ ಮಿಷನರಿಗಳು ಬರೋದಕ್ಕೆ ಶುರುವಾದವು. ಆ ಮೂಲಕ ಇದು ಯುರೋಪಿಯನ್ನರ ನೆಚ್ಚಿನ ತಾಣವಾಗಿ ಬದಲಾಯಿತು. ಅಲ್ಲದೆ 19ನೇ ಶತಮಾನದ ಕೊನೆಯ ಹೊತ್ತಿಗೆ ಕೊಡೈಕೆನಾಲ್ ಬೇಸಿಗೆಯ ತಾಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯುರೋಪಿಯನ್ನರಿಗೆ ಈ ಭಾಗದ ನೆಚ್ಚಿನ ತಾಣವಾಗಿ ಬದಲಾಯಿತು. ಅಷ್ಟೊತ್ತಿಗಾಗಲೇ ಬ್ರಿಟಿಷರು ಕೊಡೈಕೆನಾಲ್ ಅಲ್ಲೊಂದು ಚಿಕ್ಕ ಇಂಗ್ಲೆಂಡ್ ಅನ್ನೇ ಸ್ಥಾಪಿಸಿ ಬಿಟ್ಟಿದ್ರು. ಅಲ್ಲಿ ಪೋಸ್ಟ್ ಆಫೀಸ್ ಬಂದಿತ್ತು, ಚರ್ಚ್ ನಿರ್ಮಾಣ ಆಗಿತ್ತು, ಸ್ಕೂಲು, ಶಾಪುಗಳು ತಲೆ ಎತ್ತಿದ್ವು. 1914ರ ಹೊತ್ತಿಗೆ ಕೊಡೈಕೆನಾಲ್ಗೊಂದು ರಸ್ತೆ ಕೂಡ ನಿರ್ಮಾಣ ಆಯಿತು. ಆ ಬಳಿಕ ಇದು ಬ್ರಿಟಿಷರ ಬೇಸಿಗೆ ರಾಜಧಾನಿಯಾಗಿ ಅತ್ಯಂತ ಪ್ರೀತಿಯ ತಾಣವಾಗಿ ಬದಲಾಗ್ತಾ ಹೋಯಿತು. ಇದಾದ್ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಆಗ ಈ ಕೊಡೈಕೆನಾಲ್ ಭಾರತೀಯರ ನೆಚ್ಚಿನ ತಾಣ ಆಯಿತು. ಆದರೆ ಇತ್ತೀಚೆಗೆ ಅಂದ್ರೆ 2000ದ ನಂತರ ಇಲ್ಲಿಗೆ ಬರೋ ಪ್ರವಾಸಿಗರ ಸಂಖ್ಯೆ ತುಂಬಾನೇ ಹೆಚ್ಚಾಗಿದೆ. ಇದು ಭಾರತದ ಅತ್ಯಂತ ಫೇಮಸ್ ಹನಿಮೂನ್ ಸ್ಪಾಟ್ಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇದೆ. ಇಂಥ ಸ್ಥಳದಲ್ಲಿ ನೋಡೋದಕ್ಕೆ ಸಾಕಷ್ಟು ಜಾಗಗಳು ಕೂಡ ಇವೆ. ಇಲ್ಲಿ ಸಂಜೆ ಆಗ್ತಿದ್ದ ಹಾಗೆ ರಸ್ತೆಯಲ್ಲಿ ಕಾಡು ಪ್ರಾಣಿಗಳು ನೋಡೋದಕ್ಕೆ ಸಿಗುತ್ತವೆ. ಅತ್ಯುತ್ತಮ ವನ್ಯಜೀವಿ ಹಾಗೂ ಸಸ್ಯಗಳನ್ನ ಹೊಂದಿರುವ ಕೊಡೈಕೆನಾಲ್ ಬೆಟ್ಟಗಳು ಅತಿ ಭಯಾನಕ ಸ್ಥಳಗಳನ್ನು ಕೂಡ ಹೊಂದಿವೆ. ಅಂಥ ಜಾಗಗಳ ಪೈಕಿ ಒಂದು ಈ ಗುಣ ಕೇವ್.
ಗೆಳೆಯರೆ, ಈ ಗುಣಾ ಕೇವ್ ಕೊಡೈಕೆನಾಲ್ನಲ್ಲಿ ನೋಡಲೇಬೇಕಾದ ಒಂದು ಸ್ಥಳ. ಆದರೆ ಈ ಗುಹೆಗಳ ಒಳಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಈಗ ಏನಿದ್ರು ಗುಣಾ ಕೇವ್ಗಳನ್ನ ಹೊರಗಿನಿಂದ ನೋಡಿ ಬರಬೇಕು ಅಷ್ಟೇ. ಇಲ್ಲಿ ಪ್ರವೇಶವನ್ನ ನಿರ್ಬಂಧಿಸೋದಕ್ಕೆ ಕಾರಣ ಏನು ಅಂದ್ರೆ, ಈ ಗುಹೆಗಳನ್ನ ನೋಡೋದಕ್ಕೆ ಅಂತ ಹೋದವರು ಅಲ್ಲಿ ಪ್ರಾಣ ಕಳ್ಕೊತಾ ಇದ್ದಾರೆ ಅನ್ನೋದು. ಇಲ್ಲಿವರೆಗೆ ಇಲ್ಲಿ 16 ಮಂದಿ ಸಾವಿಗೀಡಾಗಿದ್ದಾರೆ. ಬದುಕಿ ಬಂದಿರೋದು ಕೇವಲ ಒಬ್ಬ ಮಾತ್ರ. ಅವನು ಕೇರಳದ ಎರ್ನಾಕುಲಂ ಜಿಲ್ಲೆಯ ಮಂಜುಮೇಲ್ ಸುಭಾಷ್. ಅವನಿಗೂ ಮೊದಲು ಹಾಗೂ ಆ ನಂತರದಲ್ಲಿ ಈ ಗುಣಾ ಕೇವ್ಗೆ ಇಳಿದಂತ 16 ಮಂದಿ ಸಾವನ್ನಪ್ಪಿದರು ಅಂತ ಹೇಳಲಾಗುತ್ತೆ. ಅದರಲ್ಲಿ ಮೊದಲನೆಯವರು ಷಣ್ಮುಗನ್ ಅನ್ನೋ ಉದ್ಯಮಿ ಅಂತ ಹೇಳ್ತಾರೆ. ಅದಕ್ಕೂ ಮೊದಲು ಯಾರೆಲ್ಲ ಏನಾದರೂ ಅನ್ನೋದಕ್ಕೆ ದಾಖಲೆಗಳಿಲ್ಲ. ಇನ್ನು 1996ರಲ್ಲಿ ಕೇಂದ್ರ ಸಚಿವರೊಬ್ಬರ ಸಂಬಂಧಿ ಕೂಡ ಇಲ್ಲಿನ ಗುಣಾ ಕೇವ್ನ ಕಂದಕದಲ್ಲಿ ಬಿದ್ದು ಸಾವನ್ನಪ್ಪಿದ್ದ. ಆತನ ಶವವನ್ನ ಹೊರಗೆ ತರಲೇಬೇಕು ಅನ್ನೋ ನಿಟ್ಟಲ್ಲಿ ಕೇಂದ್ರ ಸಚಿವರ ಒತ್ತಾಯ ಹೆಚ್ಚಿತ್ತು. ಆದರೂ ಕೂಡ ಅಲ್ಲಿ ಶವ ಅಲ್ಲ, ಅವನ ದೇಹದ ಒಂದೇ ಒಂದು ಭಾಗನ ಕೂಡ ತರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಷ್ಟು ಭಯಾನಕ ಈ ಗುಹೆ. ಇಂಥ ಪ್ರದೇಶವನ್ನ ಮೊಟ್ಟ ಮೊದಲ ಬಾರಿಗೆ ಗುರುತಿಸಿದ್ದು ಲೆಫ್ಟಿನೆಂಟ್ BS ವಾರ್ಡ್. ಅವನು ಮೊದಲ ಬಾರಿಗೆ ಕೊಡೈಕೆನಾಲ್ಗೆ ಬಂದಲ್ಲ, ಆ ಸಮಯದಲ್ಲಿ ಇಲ್ಲಿನ ಪ್ರದೇಶಗಳಲ್ಲಿ ಓಡಾಡೋದಕ್ಕೆ ಶುರು ಮಾಡಿದ. ಆಗ ಸ್ಥಳೀಯರು ಈ ಜಾಗದ ಬಗ್ಗೆ ಹಾಗೆ ಇಲ್ಲಿನ ಗುಹೆಯ ಬಗ್ಗೆ ಕೂಡ ಅವನಿಗೊಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅವನ ಈ ಗುಹೆಗಳ ಒಳಗೆಲ್ಲ ಓಡಾಡಿ ಇಲ್ಲಿದ್ದ ಕಂದಕಗಳನ್ನ ಕಂಡು ಬೆಚ್ಚು ಬಿದ್ದ. ಅಷ್ಟೇ ಅಲ್ಲದೆ ಈ ಗುಹೆಯನ್ನು ಅವನು ಡೆವಿಲ್ಸ್ ಕಿಚನ್ ಅಂತ ಕೂಡ ಕರೆದುಬಿಟ್ಟ. ಗೆಳೆಯರೆ, ಅವನು ಯಾವ ಹೊತ್ತಲ್ಲಿ ಇದನ್ನ ಡೆವಿಲ್ಸ್ ಕಿಚನ್ ಅಂತ ಕರೆದ್ನೋ ಏನೋ, ಈ ಜಾಗ ಕೂಡ ಒಂಥರ ಹಂಗೆ ಆಗೋಯ್ತು. 1990ರವರೆಗೆ ಕೂಡ ಇದನ್ನ ಎಲ್ಲರೂ ಕೂಡ ಡೆವಿಲ್ಸ್ ಕಿಚನ್ ಅಂತಾನೆ ಕರಿತಾ ಇದ್ರು. ಯಾಕೆಂದ್ರೆ ಇಲ್ಲಿನ ಕಂದಕಗಳಲ್ಲಿ ಬಿದ್ದವರ ಮೂಳೆಗಳು ಕೂಡ ಸಿಗ್ತಾ ಇರಲಿಲ್ಲ. ಅಂದ್ರೆ ಈ ಕೇವ್ಸ್ ಅದಿನ್ನೆಷ್ಟು ಭಯಾನಕ ಅನ್ನೋದನ್ನ ಒಮ್ಮೆ ಊಹೆ ಮಾಡ್ಕೊಂಡು ನೋಡಿ. ಇನ್ನು ಈ ವಾರ್ಡ್ ಕೂಡ ಇದನ್ನ ಡೆವಿಲ್ಸ್ ಕಿಚನ್ ಅಂತ ಕರೆಯೋದಕ್ಕೊಂದು ಕಾರಣ ಇತ್ತಂತೆ. ಈ ಗುಹೆಗಳ ಬಳಿ ಹೋದಾಗ ಅಲ್ಲಿ ಯಾರೋ ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಭಾಸವಾಯ್ತಂತೆ. ಗುಹೆಯ ಒಳಗೆ ಪಾತ್ರೆಗಳ ಸದ್ದು ಕೇಳೋದಕ್ಕೆ ಶುರುವಾಯ್ತಂತೆ. ಹೀಗಾಗಿ ಕುತೂಹಲದಿಂದ ಆ ಗುಹೆಯ ಒಳಗೆ ಹೋಗಿ ಅಲ್ಲಿ ಹುಡುಕಾಡಿದ್ರೆ ಅವನ ಕಣ್ಣಿಗೆ ಯಾರೂ ಕಾಣಲಿಲ್ಲಂತೆ. ಹೀಗಾಗಿ ಇದೆಲ್ಲೋ ದೆವ್ವಗಳ ಕಾಟ ಅಂದ್ಕೊಂಡು ಈ ವಾರ್ಡ್ ಇದನ್ನ ಡೆವಿಲ್ಸ್ ಕಿಚನ್ ಅಂತ ಕರೆದ, ಅಲ್ಲಿಂದ ಹೊರಟು ಹೋದ. ಹೀಗೆ ಅವನದಕ್ಕೊಂದು ಹೆಸರಿಟ್ಟು ಹೋದ ಮೇಲೆ ಅಲ್ಲಿ ಅಚಾನಕ್ಕಾಗಿ ಜೀವ ಕಳ್ಕೊಂಡವರ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಪ್ರಮಾಣದಲ್ಲಿ ಅಲ್ಲಿಗೆ ಹೋಗಿ ಬಿದ್ದು ಸತ್ತವರ ಸಂಖ್ಯೆ ಕೂಡ ಇದೆ. ಈ ಗುಣಾ ಗುಹೆಗಳು ಪ್ರಾಕೃತಿಕವಾಗಿ ನಿರ್ಮಾಣ ಆಗಿವೆ. ಈ ಗುಹೆಗಳಿರೋ ಜಾಗ ಸರಿಸುಮಾರು 400 ಅಡಿಗಳಷ್ಟು ಎತ್ತರ ಇದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಅಲ್ಲಿರೋ ಬಂಡೆಗಳ ಉದ್ದ ಇನ್ನೆಷ್ಟಿರಬಹುದು ಯೋಚನೆ ಮಾಡಿ. ಇಂಥ ಜಾಗದಲ್ಲಿ ಸಹಸ್ರಾರು ವರ್ಷಗಳ ಕಾಲ ನೀರು ಹರಿದು ದೊಡ್ಡ ದೊಡ್ಡ ಕೊರಕಲು ನಿರ್ಮಾಣ ಆಗಿವೆ. ಹಾಗೇನೆ ಇಲ್ಲಿನ ಮಣ್ಣು ಆ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಬಂಡೆಗಳ ನಡುವೆ ಅತಿ ಆಳದ ಕಂದಕಗಳು ನಿರ್ಮಾಣ ಆಗಿವೆ. ಸಾಮಾನ್ಯವಾಗಿ ಗುಹೆಗಳ ನಿರ್ಮಾಣವನ್ನ ಹಲವು ರೀತಿ ಗುರುತಿಸ್ತಾರೆ. ಪ್ರೈಮರಿ ಕೇವ್ಸ್, ಸಿ ಕೇವ್ಸ್, ಎರೋಷನಲ್ ಕೇವ್ಸ್, ಗ್ಲೇಷಿಯರ್ ಕೇವ್ಸ್, ಫ್ರಾಕ್ಚರ್ ಕೇವ್ಸ್, ತಾಲಸ್ ಕೇವ್ಸ್, ಹೀಗೆ ನಾನಾ ರೀತಿಯ ಗುಹೆಗಳನ್ನು ನಾವು ಕಾಣ್ತೀವಿ. ಈ ಎಲ್ಲ ಗುಹೆಗಳು ಜ್ವಾಲಾಮುಖಿಯ ಕಾರಣದಿಂದ, ಭೂಪದರಗಳ ಚಲಿಸುವಿಕೆಯಿಂದ, ಸಮುದ್ರದ ಅಲೆಗಳ ಕಾರಣದಿಂದ, ನೀರಿನ ಹರಿವಿನ ಕಾರಣದಿಂದ ನಿರ್ಮಾಣ ಆಗಿರುತ್ತವೆ. ಆದರೆ ಈ ಗುಣಾ ಗುಹೆಗಳಲ್ಲಿ ಕಲ್ಲು ಬಂಡೆಗಳು ಅನಾದಿ ಕಾಲದಲ್ಲಿ ಒಂದರ ಮೇಲೊಂದು ಕುಸಿದು ಆ ಬಂಡೆಗಳ ನಡುವೆ ನೀರು ನುಗ್ಗಿ ಈ ಗುಹೆಗಳು ನಿರ್ಮಾಣ ಆಗಿವೆ ಅಂತ ಹೇಳ್ತಾರೆ. ಹೀಗೆ ಬಂಡೆಗಳ ನಡುವೆ ನಿರ್ಮಾಣ ಆಗಿರೋ ಈ ಕಂದಕಗಳು ಎಲ್ಲಿವೆ ಅನ್ನೋದು ಗೊತ್ತಾಗದ ಹಾಗೆ ಇಲ್ಲಿ ಹರಿದು ಬರುವ ನೀರು ಈ ಜಾಗಕ್ಕೆ ಕಸ ಕಡ್ಡಿಗಳನ್ನ ತಂದು ಮುಚ್ಚುತ್ತಾ ಹೋಗಿದೆ. ಒಂದ್ ವೇಳೆ ಇಲ್ಲಿಗೆ ಹೋದವರು ಯಾರಾದ್ರೂ ಆ ಕಂದಕದ ಒಳಗೆ ಬಿದ್ರೆ ಅವರು ಬದುಕುವ ಸಾಧ್ಯತೆಗಳು ತುಂಬಾ ಕಡಿಮೆ. ಹೀಗಾಗಿ ಗುಣಾ ಕೇವ್ಗಳನ್ನ ಡೆವಿಲ್ಸ್ ಕಿಚನ್ ಅಂತ ಕರೀತಾರೆ. ಇಲ್ಲಿ ಕಂದಕಗಳ ಒಳಗೆ ಬಿದ್ದವರನ್ನ ಮೇಲೆತ್ತೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಅಲ್ಲಿರುವ ಅಗೋಚರ ಶಕ್ತಿಯೊಂದು ಆ ದೇಹಗಳನ್ನ ತಿಂದೇ ಬಿಡುತ್ತೆ ಅಂತ ಅಲ್ಲಿನ ಜನ ಇಲ್ಲಿವರೆಗೆ ನಂಬುತ್ತಾ ಇದ್ರು. ಆದ್ರೆ 2008ರಲ್ಲಿ ಮಂಜುಮೇಲ್ನ ಹುಡುಗರ ಕಾರಣದಿಂದ ಈ ಗುಹೆಯಲ್ಲಿರೋದು ಯಾವುದೋ ಅಗೋಚರ ಶಕ್ತಿನೋ ಪೆಡಂಭೂತಾನೋ ಅಲ್ಲ, ಬದಲಿಗೆ ಪ್ರಕೃತಿಯ ರೌದ್ರತೆ ಅದು ಅನ್ನೋದು ಗೊತ್ತಾಯ್ತು. ಈ ಹುಡುಗರ ಅನುಭವವನ್ನು ಇಟ್ಟುಕೊಂಡೇ ಅಲ್ಲೊಂದು ಸಿನಿಮಾ ಮಾಡಿದಾರಲ್ವಾ, ಆ ಸಿನಿಮಾ ಕಥೆಯ ಸಾರಾಂಶವನ್ನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ಕೇಳಿ. ಈ ಗುಹೆಗೆ ಬರುವ ಕೆಲ ಹುಡುಗರು ಅತಿಕ್ರಮವಾಗಿ ಅಲ್ಲಿ ಪ್ರವೇಶ ಮಾಡ್ತಾರೆ. ಅದರಲ್ಲೊಬ್ಬ ಆಳದ ಕಂದಕಕ್ಕೆ ಬಿದ್ದು ಹೋಗ್ತಾನೆ. ಅದೇ ಕಂದಕದಲ್ಲಿ ಬಿದ್ದಿದ್ದ 10 ಜನ ಅಷ್ಟೊತ್ತಿಗಾಗಲೇ ಸಾವನ್ನಪ್ಪಿರ್ತಾರೆ. ಹೀಗಾಗಿ ಸ್ಥಳೀಯ ಪೊಲೀಸರಿಗೆ ಹಾಗೂ ಜನರಿಗೆ ಈ ಹುಡುಗ ಕೂಡ ಸಾವನ್ನಪ್ಪಿರಬಹುದು ಅಂತ ಅನ್ಸುತ್ತೆ. ಆದ್ರೆ ಆ ಕಂದಕದೊಳಗೆ ಬಿದ್ದ ನಂತರ ಕೂಡ ಆ ಹುಡುಗ ಬದುಕಿ ಉಳಿದಿರ್ತಾನೆ. ಸಾಕಷ್ಟು ಸಮಯದ ನಂತರ ಅವನು ಮೇಲಿದ್ದವರ ಕೂಗಿಗೆ ರೆಸ್ಪಾಂಡ್ ಮಾಡ್ತಾನೆ. ಇದರಿಂದ ಅವನು ಬದುಕಿದಾನೆ ಅನ್ನೋದು ಗೊತ್ತಾಗುತ್ತೆ. ಅವನನ್ನ ಕಾಪಾಡೋದಕ್ಕೆ ಅಲ್ಲೊಂದು ಆಪರೇಷನ್ ಅನ್ನ
ಆರಂಭ ಮಾಡ್ತಾರೆ. ಆದರೆ ಅಲ್ಲಿ ಆ ಕಂದಕದ ಬಗ್ಗೆ ಗೊತ್ತಿರೋರು ಯಾರೂ ಕೂಡ ಅದರ ಒಳಗಿಳಿಯೋದಕ್ಕೆ ಮುಂದೆ ಬರಲಿಲ್ಲ. ಹೀಗಾಗಿ ಆ ಸ್ನೇಹಿತರ ಗುಂಪಲ್ಲಿದ್ದ ಇನ್ನೊಬ್ಬ ಹುಡುಗ ತಾನು ಕಂದಕದ ಒಳಗಿದ್ದು ಕೆಳಗೆ ಬಿದ್ದ ಸ್ನೇಹಿತನನ್ನ ಮೇಲೆ ತರುವುದಕ್ಕೆ ಮುಂದಾಗ್ತಾನೆ. ಅಲ್ಲಿ ಸರಿಸುಮಾರು 80 ಅಡಿಗಳಷ್ಟು ಆಳಕ್ಕೆ ಆ ಹುಡುಗ ಬಿದ್ದಿದ್ದ. ಹಗ್ಗಗಳ ಸಹಾಯದಿಂದ ಮತ್ತೊಬ್ಬ ಹುಡುಗನನ್ನ ಆ ಕಂದಕದಲ್ಲಿ ಇಳಿಸುವ ಕೆಲಸ ಆಯಿತು. ಅವನು ಕೆಳಗಿಳಿದು ಕಂದಕದ ಒಳಗೆ ಬಿದ್ದವನನ್ನ ಸುರಕ್ಷಿತವಾಗಿ ಮೇಲೆ ತರೋದಕ್ಕೆ ಸಹಾಯ ಮಾಡ್ತಾನೆ. ಅಲ್ಲಿ ಕೆಳಗೆ ಬಿದ್ದ ಹುಡುಗನ ಹೆಸರು ಸುಭಾಷ್ ಆದ್ರೆ ಅವನನ್ನ ಕಾಪಾಡಿ ಕರೆತಂದವನ ಹೆಸರು ಸಿಜು ಡೇವಿಡ್. ಗೆಳೆಯರೆ, ನಮ್ಮ ಪ್ರಕೃತಿ ಅನ್ನೋದು ಹಾಗೆ, ಅದು ನೋಡೋದಕ್ಕೆ ಅತ್ಯಂತ ಸುಂದರವಾಗಿ ರಮಣೀಯವಾಗಿ ಕಾಣುತ್ತಾದ್ರೂ ಅದರ ನಡುವಿನ ರೌದ್ರತೆ ಮಾತ್ರ ಊಹೆಗೆ ನಿಲುಕದ್ದು. ಈಗ ಉದಾಹರಣೆಗೆ ಹೇಳೋದಾದ್ರೆ, ಶೃಂಗೇರಿಯ ಬಳಿ ತುಂಗಾ ನದಿ ಹರಿಯುತ್ತಲ್ಲ, ಅದು ಶಾಂತವಾಗಿ ಕಾಣುತ್ತೆ. ಆದ್ರೆ ಅದರ ಒಳಗೆ ಅತಿ ಅಪಾಯಕಾರಿ ಸುಳಿಗಳಿವೆ. ನೀರು ಬಂಡೆಗಳನ್ನು ಕೊರ್ಕೊಂಡು ಮುಂದೆ ಹೋಗೋದ್ರಿಂದ ಅಲ್ಲಿ ಸುಳಿಗಳು ನಿರ್ಮಾಣ ಆಗಿ ಆ ಜಾಗ ಭಯಾನಕ ಅನ್ನಿಸ್ಕೊಳ್ಳುತ್ತೆ. ಮೇಕೆದಾಟಲ್ಲಿ ಕೂಡ ಆಗೋದಿದ್ದೇನೆ. ಕಾವೇರಿ ನೋಡೋದಕ್ಕೆ ನಿಧಾನವಾಗಿ ಹರಿತಿದ್ರು ಕೂಡ ಅದರ ಕೆಳಗಿನ ಕರೆಂಟ್ ಇದೆಯಲ್ಲ, ಅದು ವಿಪರೀತ ಪ್ರಮಾಣದ ಫೋರ್ಸ್ ಅನ್ನು ಹೊಂದಿರುತ್ತೆ. ಇನ್ನು ಕಾಡುಗಳಲ್ಲಿ ನಿರ್ಮಾಣವಾಗುವ ಕೆಸರಿನ ಗುಂಡಿಗಳು ಕೂಡ ಮನುಷ್ಯನನ್ನ ಅಪಾಯಕ್ಕೆ ತಳ್ಳಬಹುದು. ಅಷ್ಟೇ ಯಾಕೆ, ಪಶ್ಚಿಮ ಘಟ್ಟಗಳಿಗೆ ಚಾರಣ ಹೋದವರು ಎಷ್ಟೋ ಬಾರಿ ದಾರಿ ತಪ್ಪಿ ಪ್ರಾಣ ಕಳ್ಕೊಂಡಿರೋ ಉದಾಹರಣೆಗಳನ್ನು ಕೂಡ ನಾವು ನೋಡ್ತೀವಿ. ಹೀಗಾಗಿ ಪ್ರಕೃತಿಯ ಸೌಂದರ್ಯವನ್ನು ಆದಷ್ಟು ದೂರದಿಂದಲೇ ಅನುಭವಿಸಿದ್ರೆ ಒಳ್ಳೆಯದು. ಅದರ ಹತ್ತಿರಕ್ಕೆ ಹೋದ್ರೆ, ಅಲ್ಲಿ ಯಾಮಾರಿದ್ರೆ ಅದು ನಮ್ಮನ್ನ ಬರಸೆಳೆದು ಬಿಡುತ್ತೆ. ಹೀಗಾಗಿ ಎಲ್ಲಾದರೂ ಪ್ರವಾಸಿ ತಾಣಗಳಿಗೆ ಹೋದಾಗ, ನೀರಿರುವ ಜಾಗಕ್ಕೆ ಹೋದಾಗ ಸ್ವಲ್ಪ ಜಾಗರೂಕತೆಯಿಂದ ಇರಿ. ನಿಮಗಾಗಿ ನಿಮ್ಮ ಮನೆಗಳಲ್ಲಿ ಒಂದಷ್ಟು ಜೀವಗಳು ಕಾಯ್ತಾ ಇರ್ತವೆ. ನಿಮ್ಮ ಹುಚ್ಚಾಟಗಳಿಗೆ ನೀವು ಬಲಿಯಾಗಿ ನಿಮಗಾಗಿ ಕಾಯ್ತಾ ಇರೋರನ್ನ ಕಣ್ಣೀರಲ್ಲಿ ಮುಳುಗಿಸೋದಕ್ಕೆ ಹೋಗಬೇಡಿ. ಇನ್ನು ಮೇಲಾದರೂ ಪ್ರವಾಸಿ ತಾಣಗಳಲ್ಲಿ ಹುಚ್ಚಾಟಗಳನ್ನು ಬಿಟ್ಟು ಖುಷಿಯಾಗಿ ಅಲ್ಲಿನ ಸೌಂದರ್ಯವನ್ನಷ್ಟೇ ನೋಡಿಕೊಂಡು ಬಂದ್ಬಿಡಿ. ಅದು ಕೊಡೈಕೆನಾಲ್ ಆಗಿರಬಹುದು, ಮುನ್ನಾರ್ ಆಗಿರಬಹುದು, ನಮ್ಮ ಮುಳ್ಳಯ್ಯನಗಿರಿನೇ ಆಗಿರಬಹುದು, ಎಲ್ಲೇ ಆದರೂ ಎಚ್ಚರವನ್ನು ಮರಿಬೇಡಿ. ಇದು ಗೆಳೆಯರೆ, ಇತ್ತೀಚೆಗೆ ಮಲಯಾಳಂ ಸಿನಿಮಾದಿಂದ ಸಖತ್ ಫೇಮಸ್ ಆಗಿರುವ ಗುಣ ಗುಹೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.